ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ಯಾವ ಥರ ಬೆಳೀತಾರೆ, ಅದು ಯಾವ ಥರ ಕಾಯಿ ಬಿಡುತ್ತೆ ಮತ್ತು ಯಾವ ಥರ ಸಸಿ ಮಾಡಿ ಅದನ್ನ ಯಾವ ಥರ ಗ್ರೋ ಮಾಡ್ತಾರೆ ಅದನ್ನು ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಿ ಇಲ್ಲಿ ದೊಡ್ಡದಾಗಿ ಬೆಳ್ಕೊಂಡಿದೆ. ಇದು ಆಲ್ಮೋಸ್ಟ್ ಒಂದು 20-30 ಇಯರ್ಸ್ ಮರ ಇದು. ಅದ್ರ ಜೊತೆಗೆ ಸಣ್ಣ ಸಣ್ಣ ಗಿಡಗಳು ಹಾಕಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ದೊಡ್ಡದು ಫಸಲು ಕೊಡೋಕ್ಕೆ ಸ್ಟಾಪ್ ಆದಮೇಲೆ ನೆಕ್ಸ್ಟು ಈ ಸಣ್ಣದನ್ನ ಫಸಲು ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಐಡಿಯಾ ಆ್ಯಕ್ಚುಲಿ. ಸೊ ಈ ಥರ ರೈತರು ಹೊಸದಾಗಿ ಟ್ರೈ ಮಾಡ್ತಿದ್ದಾರೆ. ಮುಂಚೆಲ್ಲ ಈ ಥರ ಟ್ರೈ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಾಯಿದ್ರು ಅಂದರೆ, ಫಸ್ಟು ಆ ದೊಡ್ಡ ಹಳೆ ಮರಗಳೆಲ್ಲ ಹೋಗೋ ತನಕ ಅದೇ ಥರ ಲ್ಯಾಂಡ್ನ ಎಂಟಿ ಇಟ್ಬಿಡ್ತಾಯಿದ್ರು. ಬಟ್ ಇವಾಗೆಲ್ಲ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಥರ ಗ್ರೋ ಮಾಡ್ತಿದ್ದಾರೆ, ವಿಚ್ ಈಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಆಮೇಲೆ ಫ್ರೆಂಡ್ಸ್, ನಾಟ್ ಓನ್ಲಿ ಅಡಿಕೆ ಗಿಡ, ಆ್ಯಕ್ಚುಲಿ ಅಡಿಕೆ ಗಿಡದ ಚಂದ ಮಧ್ಯದಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ನೀವು ಬಾಳೆ ಸಸಿನೂ ಸಹ ನೆಡ್ಬೋದು. ಸೊ ಇದು ನೆಡೋದ್ರಿಂದ ಏನಾಗುತ್ತೆ ಅಂದರೆ, ಭೂಮಿ ಯಾವಾಗಲೂ ತಂಪಾಗಿರುತ್ತೆ. ಆಮೇಲೆ ಸೂರ್ಯನ ಕಿರಣಗಳು ಭೂಮಿಗೆ ಅಷ್ಟೊಂದು ಬೀಳೋದಿಲ್ಲ. ಸೊ ಆವಾಗ ನೀವು ನೆಲನ ಯಾವಾಗಲೂ ವೆಟ್ಟಾಗಿಡ್ಬೋದು. ಸೊ ವೆಟ್ಟಾಗಿದ್ದಷ್ಟು ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಈ ಥರ ಐಡಿಯಾನ ಸಹ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ವೀಡಿಯೋದಲ್ಲಿ, ಈ ತೋಟದಲ್ಲಿ ಎಸ್ಪೆಷಲಿ ಬಾಳೆ ಗಿಡನೂ ನೆಟ್ಟಿದ್ದಾರೆ ಮತ್ತು ಅಡಿಕೆ ಗಿಡದ ಮಧ್ಯದಲ್ಲಿ. ಆಮೇಲೆ ನಿಮಗೆ ಅಲ್ಲಿ ಬೋರ್ ಕಾಣ್ತಿರ್ಬೋದು, ಅದು ಸಿಂಗಲ್ ಫೇಸ್ ಮೋಟ್ರು. ಸೊ ಸಿಂಗಲ್ ಫೇಸ್ ಮೋಟ್ರ್ ಇದ್ದರೆ ಅದು ಕಾನ್ಸ್ಟೆಂಟಾಗಿ ನೀರು ಹೊಡಿತಾನೆ ಇರುತ್ತೆ. ನೀವು ದೊಡ್ಡ ಮೋಟ್ರ್ ಬಿಟ್ಟರೆ ಏನಾಗುತ್ತೆ ಅಂದರೆ, ಅದು ಭೂಮಿಯಲ್ಲಿ ನೀರು ಇಲ್ಲದಾಗೆ ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಜೋರಾಗಿ ಹೊಡಿಯುತ್ತೆ, ಅದಾದಮೇಲೆ ಸ್ಟಾಪ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಸಿಂಗಲ್ ಫೇಸ್ ಮೋಟ್ರ್ ಬಿಟ್ಟರೆ ಅದು ಕಾನ್ಸ್ಟೆಂಟಾಗಿ 1 ಇಂಚು 1.5 ಇಂಚ್ ನೀರು ಕಂಟಿನ್ಯೂಸ್ ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈಗೆಲ್ಲ ಎಸ್ಪೆಷಲಿ ಚಿತ್ರದುರ್ಗ ಈ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ, ಸಿಂಗಲ್ ಫೇಸ್ ಮೋಟ್ರನ್ನ ಅತಿ ಹೆಚ್ಚವಾಗಿ ಬಳಸ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ನಮ್ಮ ತೋಟದಲ್ಲಿ ಅಡಿಕೆ ಗಿಡ ಯಾವ ಥರ ಬಿಟ್ಟಿದೆ, ಆಮೇಲೆ ಅದಕ್ಕೆ ಎಷ್ಟು ಏಜು, ಅಡಿಕೆ ಯಾವ ಥರ ಮರದಲ್ಲಿ ಬಿಡುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಈ ಈ ತೋಟ ಬಂದ್ಬಿಟ್ಟು ಇದು 7ನೇ ವರ್ಷದ ತೋಟ. ಇದು ಲಾಸ್ಟ್ 1 ವರ್ಷದಿಂದ ಫಸಲು ಬಿಡ್ತಾ ಇದೆ. ಸೊ ಲಾಸ್ಟ್ ಇಯರ್ ಅಷ್ಟು ಇರಲಿಲ್ಲ, ಬಟ್ ಈ ವರ್ಷ ಫಸಲು ಒಂದು ಸ್ವಲ್ಪ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಯಾವ ಥರ ಆಗುತ್ತಪ್ಪ ಅಂದರೆ, ಈ ಮರದಲ್ಲಿ ನೋಡ್ಬೋದು ಈ ಥರ ಅಡಿಕೆ ಸ್ಟಾರ್ಟಿಂಗ್ ಗೊಂಚಲು ಬಿಡುತ್ತೆ. ಈ ಗೊಂಚಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಣ್ಣ ಸಣ್ಣ ಇದೆಯಲ್ಲ, ಈ ಪ್ರತಿಯೊಂದು ಸಹ ದೊಡ್ಡದಾಗಿ ಅಡಿಕೆ ಬೆಳೆಯುತ್ತೆ. ಸೊ ಇದು 1 ಮಂತ್ 2 ಮಂತ್ಸಿಂದ 3 ಮಂತ್ಸ್ ತೊಗೊಳುತ್ತೆ ಪ್ರೊಸೆಸ್ ಆಗೋದಕ್ಕೆ. ನಿಮಗೆ ತೋರಿಸ್ತೀನಿ ಯಾವ ಥರ ಈ ಫಾರ್ಮಿಂದ ಯಾವ ಥರದ್ದು ಅಡಿಕೆ ಫಾರ್ಮ್ ಆಗುತ್ತೆ ಅಂತ ಇನ್ನೊಂದು ಮರದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಈಗ ಬಿಡ್ತಾ ಇದೆ. ಸೊ ಅದು ಆಲ್ಮೋಸ್ಟ್ ಲೈಕ್ ಇನ್ನೊಂದು 2-3 ಮಂತ್ಸಲ್ಲಿ ಆ ಅಡಿಕೆ ಗ್ರೋ ಆಗುತ್ತೆ. ಇಲ್ಲಿ ನೀವು ನೋಡಿ, ಅಬ್ಸರ್ವ್ ಮಾಡಿ, ಒಂದೊಂದು ಮರದಲ್ಲಿ ಒಂದೊಂದು ಥರ ಬಿಡ್ತಾ ಇದೆ. ಇದೇನಕ್ಕಪ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ, ಸರಿಯಾದ ಪೋಷಕಾಂಶ ಕೊಡೋದಿಲ್ಲ. ಸೊ ಒಂದು ಮರಕ್ಕೆ ಜಾಸ್ತಿ ನೀರು ಸಿಗುತ್ತೆ, ಇನ್ನೊಂದು ಮರಕ್ಕೆ ಕಡಿಮೆ ನೀರು ಸಿಗುತ್ತೆ. ಅದೇ ಥರ ಗೊಬ್ಬರನೂ ಸಹ. ಸೊ ಒಂದೊಂದು ಈಗ ನೋಡ್ಬೋದು, ಇಲ್ಲಿ ಆ್ಯಕ್ಚುಲಿ ಆ ಥರ ಇರೋದು ಈ ಥರ ದೊಡ್ಡದಾಗಿ ಡೆವಲಪ್ ಆಗಿದೆ. ಸೊ ಆ್ಯಕ್ಚುಲಿ ಇದನ್ನು ಬಂದಿಲ್ಲ. ಸೊ ಇದು ಏನಾಗಬೇಕಂದ್ರೆ, ರೆಡ್ ಕಲರಾಗಿ ಕನ್ವರ್ಟ್ ಆಗಬೇಕು. ಈ ಗ್ರೀನ್ ಕಲರ್ ಇದೆಯಲ್ವಾ, ಸೊ ಅದು ರೆಡ್ ಕಲರಿಗೆ ಕನ್ವರ್ಟ್ ಆಗಿದರೆ ಅಡಿಕೆ ಕಂಪ್ಲೀಟಾಗಿ ಬಂದಿದೆ ಅಂತ ಅರ್ಥ. ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈ ಮರದಲ್ಲಿ ನೋಡಿ. ಸೊ ಈ ಮರದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ರೆಡ್ ಕಲರಲ್ಲಿ ಬಂದಿದೆ. ಸೊ ಈ ಥರ ಬಂದರೆ ಅಡಿಕೆ ಬಂದಿದೆ ಅಂತ ಅರ್ಥ. ಸೊ ದಿಸ್ ಈಸ್ ಹೌ ಇಟ್ಸ್ ಲುಕ್ಸ್ ಲೈಕ್.
ಆಮೇಲೆ ನೆಕ್ಸ್ಟ್ ನಿಮಗೆ ಯಾವ ಥರ ಅದನ್ನ ಸಸಿನ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ನಾವು ಈ ತೋಟದಲ್ಲೇ ಸಸಿನ ಬೆಳವಣಿಗೆ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ನಿಮ್ಗೆ ಮೊದಲೇ ಹೇಳ್ದಂಗೆ ನಾನು ಯಾವ ಥರ ಅಡಿಕೆ ಸಸಿನ ಬೆಳೀತಾರಂತ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು, ನಾವು ಇದೆಲ್ಲ ಸಸಿಗಳೇ. ಸೊ ಇದು ಆಲ್ಮೋಸ್ಟ್ ಲೈಕ್ 6 ಮಂತ್ಸ್ ಸಸಿ ಇದು. ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಆ ಥರ ನಾನು ಆಗಲಿ ತೋರಿಸಿದ ರೆಡ್ ಕಲರ್ ಅಡಿಕೆನ. ಸೊ ಅದೇ ಮಾಡ್ತಾರೆ ಅಂದರೆ, ಒಂದು 40-50 ವರ್ಷದ ಮರಗಳು ಇರ್ತಾವಲ್ಲ, ಆ ಮರದಿಂದ ನಾವೇನು ಮಾಡಬೇಕು, ಆ ಥರ ಅಡಿಕೆನ ತರಬೇಕಾಗತ್ತೆ. ಸೊ ಯಾಕೆಂದರೆ ಸ್ಮಾಲ್ ಸಸಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದು ಜಾಸ್ತಿ ಚೆನ್ನಾಗಿ ಗ್ರೋ ಆಗೋಲ್ಲ. ಏಕೆಂದರೆ ಅದು ಸ್ಟಾರ್ಟಿಂಗ್ ಫೇಸ್ ಅಂತಾರೆ, ಅಡಿಕೆ ಸ್ಟಾರ್ಟಿಂಗ್ ಫೇಸು. ಸೊ ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ, ಒಂದು 50-60 ವರ್ಷದ ಮರ ಇರುತ್ತಲ್ವ, ಸೊ ಆ ಮರದ ಅಡಿಕೆನ ತರಬೇಕಾಗತ್ತೆ. ಅದು ಕೆಂಪು ಕಲರ್ ಇರಬೇಕು, ಫುಲ್ ಕೆಂಪು ಕಲರ್, ಅದು ಗೋಟ್ ಅಂತಾರೆ. ಆ ಥರ ಅಡಿಕೆ ಸಸಿ ಅಡಿಕೆ ತಂದುಬಿಟ್ಟು ನಾವು ಈ ಥರ ಪಾಕೆಟ್ ಇರುತ್ತೆ, 1 kg ಪ್ಯಾಕೆಟು ಅಥವಾ 2 kg ಪ್ಯಾಕೆಟ್ ಯೂಸ್ ಮಾಡೋದು. ಯೂಶ್ವಲಿ 1 kg ಪ್ಯಾಕೆಟ್ ಸಾಕಾಗುತ್ತೆ. ಸೊ ಈ ಥರ ಪ್ಯಾಕೆಟ್ ತಂದುಬಿಟ್ಟು ಅದ್ರಲ್ಲಿ ಮಣ್ಣು ತುಂಬಿ, ಅಡಿಕೆ ಇರುತ್ತಲ್ವ, ಆ ಅಡಿಕೆ ಡೈರೆಕ್ಟಾಗಿ ಊರಬಾರ್ದು. ಸೊ ಅವಾಗ ಏನು ಮಾಡಬೇಕಾಗತ್ತೆ ನೀವು ಅಂದರೆ, ಅದು ಅಡಿಕೆ ತಂದುಬಿಟ್ಟು ಒಂದು ಗೋಣಿ ಚೀಲದಲ್ಲೋ ಅಥವಾ ಒಂದು ಪುಟ್ಟಿಲೋ ಇಡಬೇಕಾಗತ್ತೆ. ಸೊ ಎಷ್ಟೊತ್ತಿಗೆ ಒಂದು 20 to 20 days 25 days ಇಡಬೇಕಾಗುತ್ತೆ. ಸೊ ಬಿಟ್ಟರೆ ಏನಾಗುತ್ತೆ, ಒಂದು ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ಅದು ಯಾವಾಗಲೂ ವೆಟ್ ಪ್ಲೇಸಲ್ಲಿ ಇರಬೇಕು. ವೆಟ್ ಪ್ಲೇಸಲ್ಲಿದ್ದರೆ ಮೊಳಕೆ ಬೇಗ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಅದನ್ನು ವೆಟ್ ಪ್ರದೇಶದಲ್ಲಿ ಇಡ್ತಾರೆ. ಎವ್ರಿ ಡೇ ಅದನ್ನ ನೀರಲ್ಲಿ ನೆನೆಸ್ತಾ ಇರ್ತಾರೆ, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಅದು ಒಂದು 15 to 20 days ಆದಮೇಲೆ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಆ ಮೊಳಕೆ ಅಡಿಕೆನ ತಂದುಬಿಟ್ಟು ಈ ಪಾಕೆಟಲ್ಲಿ ನೆಡ್ತಾರೆ, ಅಲಾಂಗ್ ವಿತ್ ದ ಮಣ್ಣು ಮತ್ತು ಅದಕ್ಕೊಂದು ಸ್ವಲ್ಪ ಸಗಣಿ ಗೊಬ್ಬರ ಹಾಕ್ಬಿಟ್ಟು ಈ ಥರ ಬಿಸಿಲು ಬೀಳ್ದಿರೋ ಪ್ರದೇಶಕ್ಕೆ ಇಡ್ತಾರೆ. ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಅಡಿಕೆ ಮರ ಕೆಳಗಡೆ ಇಡೋದ್ರಿಂದ ಬಿಸಿಲು ಜಾಸ್ತಿ ಬೀಳಲ್ಲ ಇದಕ್ಕೆ. ಸೊ ಹಾಗಾಗಿ ಈ ವಡೆ ಯೂಸ್ ಮಾಡ್ತಾರೆ. ಸೊ ಇದು ಬಿಟ್ಟಾದಮೇಲೆ ನೆಕ್ಸ್ಟು ಇದಕ್ಕೆ ಎವ್ರಿ ಆಲ್ಟರ್ನೇಟ್ 2 days ನೀರು ಹಾಕ್ತಾ ಹೋಗ್ತಾರೆ. ನೋಡ್ಬೋದು ಇಲ್ಲಿ ನೀವು, ಈ ಪ್ಲೇಸ್ ಯಾವಾಗಲೂ ವೆಟ್ಟಾಗಿರುತ್ತೆ, ಈ ಥರ ವೆಟ್ಟಾಗಿರುತ್ತೆ. ಸೊ ಇದಕ್ಕೆ ಜಾಸ್ತಿ ಬಿಸಿಲು ಬೀಳ್ದಂಗೆ ನೋಡ್ಕೊಬೇಕಾಗುತ್ತೆ. ಯಾಕೆಂದರೆ ಜಾಸ್ತಿ ಬಿಸಿಲು ಬಿದ್ದರೆ ಇದು ಒಣಗೋ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲಿ ಈ ಥರ ಒಂದು ಗಿಡ ಅಬ್ಸರ್ವ್ ಮಾಡ್ಬೋದು ನೀವು. ಈ ಗಿಡ ಅಲ್ಲಿ ಆಲ್ರೆಡಿ ಒಣಗ್ತಾ ಬಂದಿದೆ. ಸೊ ಅದಕ್ಕೆ ನಾವೇ ಮಾಡಬೇಕು, ಕಂಪ್ಲೀಟ್ ನೆರಳಿನ ಪ್ರದೇಶದಲ್ಲಿ ಇಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಈ ಹೊರಗಿನ ದನಗಳು ಬಂದ್ಬಿಟ್ಟು ತಿಂದೇ ಥರ ನೋಡ್ಕೊಬೇಕು. ನೋಡಿ, ಇಲ್ಲಿ ನಾವು ಏನು ಹಾಕಿದ್ದೀವಿ ಅಂದರೆ, ಒಂದು ವೈರ್ ಹಾಕಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಯಾವುದು ಕರೆ ಆಗಲಿ ಅಥವಾ ಎಮ್ಮೆ ಆಗಲಿ ಮೇಕೆ ಆಗಲಿ ಬಂದು ಇದಕ್ಕೇನು ಡಿಸ್ಟರ್ಬ್ ಮಾಡಲ್ಲ. ಸೊ ಇದಾಗಿ ಒಂದು ವರ್ಷ ಆದಮೇಲೆ ಈ ಗಡಿನ ತಗೊಂಡು ಈ ಥರ ಎಂಟಿ ಲ್ಯಾಂಡಿಗೆ ನೆಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನೀವು ಪೈಪ್ಲೈನ್ ಹಾಕ್ಬಿಟ್ಟು ಈ ಥರ ಡ್ರಿಪ್ ಇರಿಗೇಷನ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ನಾವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಾವು ನೀರನ್ನ ಪ್ರತಿ ಕೊನೆ ಗಿಡಕ್ಕೂ ಸಹ ತಲುಪಿಸ್ಬೋದು. ಸೊ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಪೈಪಲ್ಲೇ ನೀರು ಹಾಯ್ಸೋರು. ಅವಾಗ ಏನಾಗುತ್ತೆ ಅಂದರೆ, ಎಲ್ಲಿ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ನೀರು ಹೋಗ್ತಾಯಿತ್ತು, ದಿಬ್ಬ ಪ್ರದೇಶಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಆದ್ದರಿಂದ ನಾವೇನು ಮಾಡಿದ್ವಿ, ಡ್ರಿಪ್ ಇರಿಗೇಷನ್ಗೆ ಕನ್ವರ್ಟ್ ಮಾಡಿದ್ವಿ. ಈ ಡ್ರಿಪ್ ಇರಿಗೇಷನಿಂದ ಏನಾಗುತ್ತೆ ಅಂದರೆ, ಈ ಸಣ್ಣ ಪೈಪಲ್ಲಿ ನೀರು ಹೋಗ್ತಾಗುತ್ತೆ. ಈ ಸಣ್ಣ ಪೈಪಿಂದ ನೆಕ್ಸ್ಟು
ನಾವು ಇನ್ನೊಂದು ಸಣ್ಣದು ಇದನ್ನು ಯೂಸ್ ಮಾಡಿದ್ವಿ, ನೋಡ್ಬೋದು ಇಲ್ಲಿ. ಸೊ ಇದರಿಂದ ನೀರು ಈ ಗಿಡಕ್ಕೆ ಪಾಸ್ ಆಗುತ್ತೆ. ಸೊ ಇದರಿಂದ ನಾವೇನು ಮಾಡ್ಬೋದು ಅಂದರೆ ಪ್ರತಿಯೊಂದು ಕೊನೆ ಗಿಡಕ್ಕೂ ಸಹ ನಾವು ನೀರನ್ನ ಈಸಿಯಾಗಿ ತಲುಪಿಸ್ಬೋದು. ಸೊ ದಿಸ್ ಈಸ್ ನ್ಯೂ ಕಾನ್ಸೆಪ್ಟ್ ಆ್ಯಕ್ಚುಲಿ. ದಿಸ್ ಐ ಥಿಂಕ್ ಲಾಸ್ಟ್ 10 ಇಯರ್ಸಿಂದ ಇದು ಯೂಸ್ ಮಾಡ್ತಿದ್ದಾರೆ, 10 to 15 ಇಯರ್ಸಿಂದ. ಆಮೇಲೆ ನೀವು ಏನು ಮಾಡ್ಬೋದು, ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ಸೊ ನಾವು ಡೈರೆಕ್ಟಾಗೆ ನೀರನ್ನ ಬೋರ್ನಿಂದ ಗಿಡಕ್ಕೆ ಸಪ್ಲೈ ಮಾಡೋದಾದರೆ ನಿಮಗೆ ಅಷ್ಟೊಂದು ನೀರು ಫೋರ್ಸ್ ಆಗೋಚ್ಚಲ್ಲ. ಯಾಕೆಂದರೆ ನಾವು 300 to 400 ಫೀಟು ಬೋರ್ನ ಕೊರೆಸಿರ್ತೀವಿ. ಸೊ ಅಲ್ಲಿಂದ ಮೋಟ್ರು ಎತ್ತಿ ನೀರನ್ನ ಮತ್ತೆ ಗಿಡಕ್ಕೆ ಪುಷ್ ಮಾಡಬೇಕಂದ್ರೆ ಅದಕ್ಕೆ ಅಷ್ಟೊಂದು ಪ್ರೆಷರ್ ಸಾಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಗುಂಡಿಯನ್ನು ತೋಡ್ತೀವಿ. ಗುಂಡಿ ತೊಳ್ಬಿಟ್ಟು ಈ ಥರ ಒಂದು ತಾಡ್ಪಲ್ ಸಿಗುತ್ತೆ ನಮಗೆ, ಒಂದು 5,000 to 6,000 ತಾಡ್ಪಲ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ಬೋರ್ ಕೊರೆಸಿರುತ್ತೋ ಅದೆಲ್ಲ ನೀರನ್ನ ಇಲ್ಲಿ ಡಂಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಮ್ಮದು 4 ಬೋರ್ ಇದೆ. ಇದು ಇಲ್ಲಿ 2 ಬೋರು, ಆಮೇಲೆ ಈ ಕಡೆ ಒಂದು ಬೋರ್ ಇದೆ, ಆಮೇಲೆ ಅಲ್ಲೊಂದು ಬೋರ್ ಇದೆ. ಸೊ ಇದೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲವೂ ನೀರನ್ನ ಒಂದು ಇದರಲ್ಲಿ ಡಂಪ್ ಮಾಡ್ತೀವಿ. ನೆಕ್ಸ್ಟು ಇಲ್ಲೊಂದು ಮೋಟ್ರ್ ಫಿಕ್ಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣ್ತೀವಿ ಸೆಂಟ್ರಲ್ಲಿ ಒಂದು ಮೋಟ್ರ್ ಬಂದಿದೆ, ಒಂದು ಮೋಟ್ರ್ ಇದೆ. ಆ ಮೋಟ್ರಿಂದ ಏನು ಮಾಡುತ್ತೆ ಅಂದರೆ ನೀರು ಪ್ರೆಷರಾಗಿ ಗಿಡಕ್ಕೆ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಫೋರ್ಸ್ ಜಾಸ್ತಿ ಆಗುತ್ತೆ. ಫೋರ್ಸ್ ಜಾಸ್ತಿ ಆದಮೇಲೆ ನಿಮಗೆ ಕೊನೆ ಗಿಡದ ತನಕನೂ ಅದೇ ಫೋರ್ಸ್ ಇರುತ್ತೆ, ನೀರಿನ ಫೋರ್ಸ್. ಸೊ ಈ ಕಾನ್ಸೆಪ್ಟನ್ನ ನಾವು ಈಗ 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ. ಯಾಕೆಂದರೆ ನೀವು ಬೇಸಿಗೆ ಟೈಮಲ್ಲಿ ನೀವು ನೋಡ್ಬೋದು, ಇಲ್ಲಿ ಯಾವುದೇ ವಾಟರ್ ಸೋರ್ಸ್ ಇಲ್ಲ ಸರೌಂಡಿಂಗು. ಸೊ ಆವಾಗ ಬೋರಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಅದು ನೀರು ಫೋರ್ಸಾಗೆ ಗಿಡಕ್ಕೆ ಹೋಗೋಲ್ಲ. ಸೊ ಅದಕ್ಕೆ ಮಾಡಿದ್ವಿ, ಒಂದು ಇದಕ್ಕೆ ಡಿಪ್ ಮಾಡಿ ಒಂದು ಗುಂಡಿಗೆ, ಆ ಗುಂಡಿಯಿಂದ ನೆಕ್ಸ್ಟು ತೋಟದ ಉಳಿದ ಭಾಗಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ಸೊ ಇದರಿಂದ ಎಲ್ಲ ಗಿಡಗಳು ನೆನ್ಕೊಳ್ತವೆ, ಹಾಗೂ ಇಳುವರಿನೂ ಸಹ ಅತಿ ಹೆಚ್ಚಾಗಿ ಬರುತ್ತೆ. ಸೊ ನೀವು ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ತೋಟ ಇದ್ದರೆ. ಸೊ ಹಂಗಾಗಿ ನೀವು ಅತಿ ಹೆಚ್ಚು ಇಳುವರಿನ ಬೆಳಿಬೋದು. ಸೊ ಇದು ಕಂಪ್ಲೀಟ್ ಅಡಿಕೆ ತೋಟದ ಇನ್ಫಾರ್ಮೇಷನ್ನು. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನೋ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.